ನಮಸ್ಕಾರ ಸ್ನೇಹಿತರೆ. ಮನೆಯ ಟೆರೇಸ್ ಅಂದರೆ ನಾವು ಸಾಮಾನ್ಯವಾಗಿ ತಂಪಾದ ಗಾಳಿ ತಗೊಳ್ಳೋ ಜಾಗ, ಕಾಫಿ ಕುಡಿಯೋ ಜಾಗ ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಜಾಗ ಅಂದ್ಕೊಂಡಿದ್ದೀವಿ. ಆದರೆ ವಾಸ್ತುಶಾಸ್ತ್ರ ಪ್ರಕಾರ ಟೆರೇಸ್ ಅಂದರೆ ಕೇವಲ ಜಾಗ ಅಲ್ಲ, ಅದು ಮನೆಯ ಶಿರಸ್ಸು ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ತಲೆ ಎಷ್ಟು ಮುಖ್ಯವೋ ಮನೆಯ ಮೇಲ್ಭಾಗ ಕೂಡ ಅಷ್ಟೇ ಮುಖ್ಯ. ಮನೆಯ ಟೆರೇಸ್ ಎಷ್ಟು ಸ್ವಚ್ಛವಾಗಿರ್ತದೋ ಅಷ್ಟೇ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ಇರುತ್ತದೆ ಅಂತ ಹೇಳಲಾಗ್ತದೆ. ಆದರೆ ಸಮಸ್ಯೆ ಏನಂದರೆ, ನಮಗೆ ಗೊತ್ತಿಲ್ಲದೆ ನಾವು ಟೆರೇಸ್ ಮೇಲೆ ಕೆಲವೊಂದು ವಸ್ತುವನ್ನು ಹಾಕಿರ್ತೀವಿ. ಆ ವಸ್ತುಗಳೇ ನಮ್ಮ ಜೀವನದಲ್ಲಿ ನಿಧಾನವಾಗಿ ಸಮಸ್ಯೆಯನ್ನು ತಂದೊಡ್ತದೆ. ಹಣ ಬರ್ತಾ ಇರುತ್ತದೆ, ಆದರೆ ಉಳಿಯೋದಿಲ್ಲ. ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಒತ್ತಡ, ಜಗಳ, ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಇಂಥ ಸಮಸ್ಯೆಗಳ ಹಿಂದೆ ಕೆಲವೊಂದು ಟೆರೇಸ್ನಲ್ಲಿರೋ ಈ ವಸ್ತುಗಳು ಕಾರಣವಾಗ್ಬೋದು. ನಾವು ಏನು ಮಾಡ್ತೀವಿ ಅಂದರೆ, ಮನೆಯೊಳಗೆ ಕೆಟ್ಟದಾಗಿ ಕಾಣಿಸುವ ಹಳೆಯ ಅಥವಾ ಮುರಿದ ವಸ್ತುಗಳನ್ನು ಟೆರೇಸ್ ಮೇಲೆ ಹಾಕ್ಬಿಡ್ತೀವಿ. ಮುರಿದ ಕುರ್ಚಿ, ಹಳೆಯ ಮೇಜು, ಸೋಫಾ ಇವುಗಳನ್ನು ಇನ್ನು ಬೇಡ ಅಂತ ಟೆರೇಸ್ಗೆ ಶಿಫ್ಟ್ ಮಾಡ್ತೀವಿ. ಆದರೆ ವಾಸ್ತು ಪ್ರಕಾರ ಇಂಥ ಮುರಿದ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದಾಗಿ ನಂಬಲಾಗಿದೆ. ಇವು ಮನೆಯಲ್ಲಿರುವ ಪಾಸಿಟಿವ್ ಎನರ್ಜಿಯನ್ನು ನಿಧಾನವಾಗಿ ಕಡಿಮೆ ಮಾಡ್ತದೆ. ಇದರಿಂದ ಮನಸ್ಸಿಗೆ ಒತ್ತಡ ಹೆಚ್ಚಾಗ್ಬೋದು, ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗ್ಬೋದು ಮತ್ತು ಆರ್ಥಿಕವಾಗಿ ಹಿನ್ನಡೆಯೂ ಕಾರಣವಾಗ್ಬೋದು. ಅದೇ ರೀತಿ ಟೆರೇಸ್ನ ಮೂಲೆಗಳಲ್ಲಿ ಬಿದ್ದಿರುವ ತುಕ್ಕು ಹಿಡಿದ ಕಬ್ಬಿಣಗಳ ವಸ್ತುಗಳನ್ನು ನಾವು ಹಲವಾರು ಬಾರಿ ಗಮನಿಸೋದಿಲ್ಲ. ಹಳೆಯ ರಾಡ್ಗಳು, ಕಬ್ಬಿಣದ ಸಲಾಕೆಗಳು, ಉಪಯೋಗಕ್ಕೆ ಬಾರದ ಲೋಹದ ವಸ್ತುಗಳು ಇವು ಹಾಗೆಯೇ ಬಿದ್ದಿರ್ತದೆ. ವಾಸ್ತುಶಾಸ್ತ್ರದ ನಂಬಿಕೆಯ ಪ್ರಕಾರ ಇವು ಶನಿ ಸಂಬಂಧಿತ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸ್ತದೆ. ಇದರ ಪರಿಣಾಮವಾಗಿ ಮನೆಯಲ್ಲಿನ ವಾತಾವರಣ ಭಾರವಾಗ್ಬೋದು, ಸದಸ್ಯರ ನಡುವೆ ಅನಗತ್ಯ ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು, ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀಳುವ ಸಾಧ್ಯತೆ ಕೂಡ ಇದೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಮಾಡೋ ತಪ್ಪು ಏನಂದರೆ, ಪೊರಕೆಯನ್ನು ಟೆರೇಸ್ ಮೇಲೆ ಬಿಟ್ಟುಬಿಡೋದು. ಹೌದು, ಮನೆ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಸಮಯಕ್ಕೆ ಅಂತ ಟೆರೇಸ್ ಮೇಲೆ ಹಾಕಿಡ್ತೀವಿ. ಆದರೆ ನಂತರ ಅದನ್ನು ಒಳಗೆ ತರುವುದನ್ನು ಮರೆತು ಬಿಡ್ತೀವಿ. ವಾಸ್ತು ಪ್ರಕಾರದ ಪೊರಕೆ ಲಕ್ಷ್ಮಿಯ ಸಂಕೇತ ಅಂತ ಪರಿಗಣಿಸಲಾಗ್ತದೆ. ಅದನ್ನು ಬಿಸಿಲು, ಮಳೆ ತಿನ್ನುವಂತೆ ಹೊರಗೆ ಬಿಡೋದನ್ನು ಶುಭಕರವಲ್ಲ ಅಂತ ಹೇಳಲಾಗ್ತದೆ. ಇದರಿಂದ ಹಣದ ಸ್ಥಿತಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು, ಕೈಗೆ ಬಂದ ಹಣ ಉಳಿಯದಂತೆ ಆಗಬಹುದು ಅನ್ನೋ ನಂಬಿಕೆ ಇದೆ. ಟೆರೇಸ್ ಮೇಲೆ ಕೆಲವೊಮ್ಮೆ ಹಳೆಯ ಅಥವಾ ಒಡೆದ ನೀರಿನ ಟ್ಯಾಂಕ್ಗಳು ಕೂಡ ಇರ್ತದೆ. ಇವು ಬಳಕೆಗೆ ಬಾರದಿದ್ದರೂ ನಂತರ ನೋಡ್ತೀವಿ ಅಂತ ಹಾಗೆಯೇ ಬಿಟ್ಬಿಡ್ತೀವಿ. ಆದರೆ ಇಂಥ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಸಂಗ್ರಹಿಸುವ ಸ್ಥಳಗಳಿರ್ತವೆ. ಇದರಿಂದ ಮನೆಯಲ್ಲಿರುವ ಮಾನಸಿಕ ಅಶಾಂತಿಯನ್ನು ಅನುಭವಿಸ್ಬೋದು, ನಿದ್ರೆಯ ಸಮಸ್ಯೆಗಳು ಎದುರಾಗಬಹುದು, ಅನಾವಶ್ಯಕ ಆತಂಕ ಹೆಚ್ಚಾಗಬಹುದು. ಇದರಿಂದ ಇಂತಹ ಟ್ಯಾಂಕ್ಗಳು ಇದ್ದರೆ ತಕ್ಷಣ ಸರಿಪಡಿಸುವುದು ಅಥವಾ ತೆಗೆದುಹಾಕುವುದು ಉತ್ತಮ. ಟೆರೇಸ್ ಮೇಲೆ ಗಾರ್ಡನಿಂಗ್ ಮಾಡುವುದು ಒಳ್ಳೆಯ ಅಭ್ಯಾಸ. ಹಸಿರು ಗಿಡಗಳು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆದರೆ ಎಲ್ಲ ಗಿಡಗಳು ಒಳ್ಳೆಯದನ್ನು ತಪ್ಪು. ವಿಶೇಷವಾಗಿ ಮುಳ್ಳಿನ ಗಿಡಗಳು ಮತ್ತು ಕಳ್ಳಿ ಗಿಡಗಳನ್ನು ಟೆರೇಸ್ ಮೇಲೆ ಇಡುವುದನ್ನು ವಾಸ್ತು ಪ್ರಕಾರ ಸರಿಯಿಲ್ಲ ಅಂತ ಹೇಳಲಾಗ್ತಿದೆ. ಇವು ಮನೆಯಲ್ಲಿನ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಮಾತಿನ ಚರ್ಚೆಗಳು ಜಗಳಗಳಿಗೆ ತಿರುಗಬಹುದು, ಮನಸ್ಸಿನಲ್ಲಿ ಅಸಮಾಧಾನ ಉಂಟಾಗಬಹುದು. ಹೀಗಾಗಿ ಸಾಧ್ಯವಾದಷ್ಟು ಹಸಿರು, ಮೃದುವಾದ ಪಾಸಿಟಿವ್ ಎನರ್ಜಿ ಕೊಡುವ ಗಿಡಗಳನ್ನು ಇಡುವುದು ಒಳ್ಳೆಯದು. ಇನ್ನು ಹಲವರು ಟೆರೇಸನ್ನು ಹಳೆಯ ಬಟ್ಟೆ, ಹಳೆಯ ಬೂಟುಗಳನ್ನು ಹಾಕುವ ಜಾಗವಾಗಿ ಬಳಸ್ತಾರೆ. ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಇಲ್ಲಿ ಇಡೋಣ ಅಂತ ಹಾಕ್ತಾರೆ. ಆದರೆ ಇವು ಕೂಡ ದುರದೃಷ್ಟವನ್ನು ಆಕರ್ಷಿಸುತ್ತದೆ. ಕೆಲಸದ ಸ್ಥಳಗಳಲ್ಲಿ ಗೌರವ ಕಡಿಮೆ ಆಗ್ಬೋದು, ಅವಕಾಶಗಳು ಕೈತಪ್ಪಿ ಹೋಗ್ಬೋದು, ಮಾಡಿದ ಕೆಲಸಕ್ಕೆ ಫಲ ಸಿಗದಿರುವುದು ಇಂಥ ಸಮಸ್ಯೆಗಳು ಎದುರಾಗಬಹುದು ಅನ್ನೋ ನಂಬಿಕೆ ಇದೆ. ಒಟ್ನಲ್ಲಿ ನೋಡೋದಾದರೆ ಟೆರೇಸ್ ಕೇವಲ ಖಾಲಿ ಜಾಗ ಅಲ್ಲ, ಅದು ಮನೆಯ ಎನರ್ಜಿ ಬ್ಯಾಲೆನ್ಸ್ ಆಗಿರೋ ಮುಖ್ಯ ಭಾಗ. ಅಲ್ಲಿ ಯಾವ ವಸ್ತುಗಳನ್ನು ಇಡ್ತೀವಿ ಅನ್ನೋದು ನೇರವಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಒಂದು ಸಣ್ಣ ಅಭ್ಯಾಸ ಮಾಡಿಕೊಳ್ಳಿ. ವಾರಕ್ಕೆ ಒಂದು ಬಾರಿಯಾದರೂ ಟೆರೇಸನ್ನು ಚೆಕ್ ಮಾಡಿ. ಬೇಡವಾದ ವಸ್ತು ಅಲ್ಲಿದ್ದರೆ ಅದನ್ನು ತೆಗೆದುಹಾಕಿ. ಸ್ವಚ್ಛವಾಗಿರೋ ಟೆರೇಸ್, ಸ್ಪಷ್ಟವಾದ ಮನಸ್ಸು, ಶಾಂತವಾದ ಮನೆ ವಾತಾವರಣ ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಇದೆ. ನೀವು ಟೆರೇಸನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲೂ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತದೆ. ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನಿಧಾನವಾಗಿ ಕಾಣಲು ಶುರುವಾಗ್ತದೆ. ಆದ್ದರಿಂದ ಈ ವಿಷಯ ನಿಮಗೆ ಸಣ್ಣದಾಗಿ ಕಾಣ್ಬೋದು, ಆದರೆ ಪರಿಣಾಮ ಬಹಳ ದೊಡ್ಡದು. ಇವತ್ತೇ ಒಂದು ಬಾರಿ ನಿಮ್ಮ ಟೆರೇಸ್ ನೋಡಿ. ಏನಾದರೂ ಬೇಡವಾದ ವಸ್ತು ಇದ್ದರೆ ತಕ್ಷಣ ತೆಗೆದುಹಾಕಿ ಮತ್ತು ಅದರಿಂದಾಗುವ ಬದಲಾವಣೆಯನ್ನು ನೀವು ಗಮನಿಸಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.